ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಏನಪ್ಪ ಅಂತಂದರೆ, ಶ್ರಾವಣ ಮಾಸದಲ್ಲಿ ವಿವಿಧ ಅಲಂಕಾರದಿಂದ ನಮ್ಮಮ್ಮ ವರಮಹಾಲಕ್ಷ್ಮಿ ಯಾವ ರೀತಿ ಕಾಣ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಲಕ್ಷಣವಾಗಿ, ತುಂಬ ಸುಂದರವಾಗಿ ಅಲಂಕಾರದಲ್ಲಿ ನಮ್ಮಮ್ಮ ವರಮಹಾಲಕ್ಷ್ಮಿನ ಬರಮಾಡ್ಕೊಳ್ಳೋಣ. ಹಾಡಿನ ಮೂಲಕ ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಪೂಜಿಪೆನಾ ನಿನ್ನ, ಪೂಜಿಪೆನಾ ನಿನ್ನ ಜಾಜಿ ಪುಷ್ಪಗಳಿಂದ, ಮೂರ್ಜಗನ್ಮಾತೆ ಅಮರಾದಿ ಸುರರು ಅಭಿವಂದಿಪರೆ ನಿನ್ನ, ಚರಣಾಂಬುಜವ ತೋರೆ ಪಾವನ ಮಾಡಮ್ಮ. ಪೂಜಿಪೆನಾ ನಿನ್ನ, ಅರಿಶಿನ ಕುಂಕುಮ ಕರದಲ್ಲಿ ಪಿಡಿಯುತ್ತ, ಹರ್ಷದಿಂದಲೇ ಏರಿಸುವೆ ವರಮಹಾಲಕ್ಷ್ಮಿಯ ತಾಯೆ. ವರಗಾಳ ನೀಡೆಂದು ಶಿರಬಾಗಿ ನಮಿಸುವೆ ಕರವೀರ ನಿಲಯೇ. ಪೂಜಿಪೆನಾ ನಿನ್ನ, ಮಲ್ಲಿಗೆ ಕೇದಿಗೆ ಕಮಲ ಪುಷ್ಪಗಳಿಂದ ಎಲ್ಲ ಸಮರ್ಪಿಸುವೆ ಬಲ್ಲಿದ ಭಕುತರ. ಒಲ್ಲೆಂದು ವೈಕುಂಠ ಕೊಲ್ಲಾಪುರದಲ್ಲಿ ನೆಲೆಸಿದ ತಾಯೇ. ಪೂಜಿಪೆನಾ ನಿನ್ನ, ಪಿಲ್ಲೆ ಕಾಲುಂಗುರ ಲುಳ್ಳು ಪೈಜಣರುಳಿ, ಗಿಲ್ಲು ಗಿಲ್ಲು ಎಂದು ಹೆಜ್ಜೆಯ ನೀಕುತ, ಸರ್ವಾಭರಣವಿಟ್ಟು ಆಪತ್ತು ಬಿಡಿಸೆನ್ನ ಬದ್ರಿನಾರಾಯಣ ಪ್ರಿಯೇ. ಪೂಜಿಪೆನಾ ನಿನ್ನ, ಸಡಗರದಿಂದಲೇ ಮಡದಿಯರೆಲ್ಲರೂ ಉಡಿಯ ತುಂಬುವರಮ್ಮ ಬಿಡಿ ಮಲ್ಲಿಗೆ ತಂದು, ನಡೆಯಾನಿಯನಿಸುತ್ತ ಕಡಲಾತಿಶಯನಳೆ, ಸಂಜೆಯ ಹೊತ್ತಿನಲ್ಲಿ ನಡೆದು ಬಾರಮ್ಮ ತಾಯಿ. ಪೂಜಿಪೆನಾ ನಿನ್ನ, ಪೂಜಿಪೆನಾ ನಿನ್ನ ಜಾಜಿ ಪುಷ್ಪಗಳಿಂದ, ಮೂರ್ಜಗನ್ಮಾತೆ ಅಮರಾದಿ ಸುರರು ಅಭಿವಂದಿಪರೆ ನಿನ್ನ, ಚರಣಾಂಬುಜವ ತೋರೆ ಪಾವನ ಮಾಡಮ್ಮ. ಪೂಜಿಪೆನಾ ನಿನ್ನ, ಪೂಜಿಪೆನಾ ನಿನ್ನ, ಪೂಜಿಪೆನಾ ನಿನ್ನ. ನೋಡಿದ್ರಲ್ಲ ಫ್ರೆಂಡ್ಸ್, ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ. ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡಲಿ. ಈ ಹಾಡು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಸ್ವಲ್ಪ ಫಾಸ್ಟ್ ಆಯ್ತು, ಏನು ಅನ್ಕೊಬೇಡಿ. ಓಕೆನಾ ಫ್ರೆಂಡ್ಸ್? ವಿವಿಧ ಅಲಂಕಾರದಲ್ಲಿ ಶ್ರಾವಣ ಮಾಸದಲ್ಲಿ ತಾಯಿ ವರಮಹಾಲಕ್ಷ್ಮಿ ಯಾವ ರೀತಿ ಒಂದು ಅಲಂಕಾರವನ್ನು ಮಾಡಿದ್ರು ಅಂಥೇಳಿ ಈ ಒಂದು ವಿಡಿಯೋದ ಮೂಲಕ ನೀವು ನೋಡಿದ್ದೀರಾ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಕೆಲಸದಲ್ಲಿ ಎಲ್ಲ ಒಂದು ಕೆಲಸಗಳಲ್ಲಿ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಏನು ಅನ್ಕೊಬೇಡಿ. ನಮ್ಮ ಒಂದು ಶ್ರಮಕ್ಕೆ ತಕ್ಕಂತೆ ಫಲ ಸಿಕ್ಕೇ ಸಿಗುತ್ತೆ. ನಾವು ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದಾಗ ದೇವರು ಒಳ್ಳೆ ರೀತಿಯಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿ ಆ ಒಂದು ಕೆಲಸ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ನಾವು ಶ್ರಮ ಪಡಬೇಕು ಅಷ್ಟೇ. ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಬಾಯ್ ಫ್ರೆಂಡ್ಸ್ ಎಲ್ರಿಗೂ.